ಜೂನ್ ತಿಂಗಳು ಅಂತ್ಯಗೊಂಡ್ರೂ ಕೂಡ ಮಲೆನಾಡು ಭಾಗದಲ್ಲಿ ಮಾತ್ರ ಕಣ್ಣ ಮುಚ್ಚಾಲೆ ಮಳೆ ಆಡ್ತಾನೆ ಇದೆಯಂತೆ. ಇನ್ನೇನು ಮುಂಗಾರು ಬಂದೇ ಬಿಡ್ತು ಅಂತ ಸಂತೋಷದಲ್ಲಿದ್ದ ಅನ್ನದಾತರು ಈಗ ಮಳೆ ಇಲ್ಲದೆ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮುಂಗಾರು ಅಂದರೆ ಮೇ ಕೊನೆಯಲ್ಲಿ ಆರಂಭವಾಗ್ತಿತ್ತು. ಆದರೆ ಈ ಬಾರಿ ಜೂನ್ ಅಂತ್ಯವಾದರೂ ಮುಂಗಾರಿನ ಸುಳಿವೇ ಇಲ್ಲ. ಮಲೆನಾಡು ಭಾಗದಲ್ಲಿ ಇಷ್ಟೊತ್ತಿಗಾಗಲೇ ನಿರೀಕ್ಷೆಗೂ ಮೀರಿ ಮಳೆ ಆಗಬೇಕಾಗಿತ್ತು. ಆದರೆ ವರುಣ ಕೃಪೆ ತೋರದ ಕಾರಣ ಕಾಫಿ, ಕಾಳುಮೆಣಸು ಹಾಗೂ ಭತ್ತ ಬೆಳೆಯುವ ಕಾಫಿ ನಾಡಿಗರು ಕಂಗಾಲಾಗಿದ್ದಾರೆ. ಮಲೆನಾಡು ಭಾಗದ ರೈತರಿಗೆ ಇಷ್ಟು ಬಾರಿ ಕಾಡು ಪ್ರಾಣಿಗಳ ಕಾಟ ಹೆಚ್ಚಾಗ್ತಿತ್ತು. ಇದೀಗ ನೀರಿಲ್ಲದೆ ಕೃಷಿ ಚಟುವಟಿಕೆಗಳನ್ನು ಮಾಡುವುದು ಹೇಗೆ ಎನ್ನುವ ಪ್ರಶ್ನೆ ರೈತರಲ್ಲಿ ಕಾಡತೊಡಗಿದೆ. ಪ್ರತಿ ಬಾರಿ ಜೂನ್ ತಿಂಗಳಿಗಾಗಲೇ ಸಸಿ ಮಡಿ ನಿರ್ಮಿಸಲು ಭತ್ತದ ಗದ್ದೆಯನ್ನು ಉಳುಮೆ ಮಾಡಲಾಗುತ್ತಿತ್ತು. ಈ ಬಾರಿ ಸಸಿ ಮಡಿಗೆ ಹದ ಮಾಡಿದ ಗದ್ದೆಗಳೆಲ್ಲವೂ ನೀರಿಲ್ಲದೆ ಬರಡಾಗಿದೆ. ಮಳೆ ಕೊರತೆಯಿಂದ ಕೆರೆ ಜಲಮೂಲಗಳು ಒಣಗುತ್ತಿರುವುದರಿಂದ ರೈತರು ಆತಂಕಕ್ಕೊಳಗಾಗಿದ್ದಾರೆ. ಆರಂಭಿಕ ಮಳೆಗೆ ಕಾಫಿ ತೋಟಕ್ಕೆ ಮೊದಲ ಗೊಬ್ಬರ ಹಾಕಬೇಕಾಗಿತ್ತು. ಆದರೆ ಮುಂಗಾರು ಮರೆಮಾಚಿರುವ ಕಾರಣ ರೈತರು ಗೊಬ್ಬರ ಹಾಕಲು ಹಿಂದೇಟಾಗ್ತಿದ್ದಾರೆ. ಇನ್ನು ಈ ಬಿಸಿಲು ಜಲಕ್ಕೆ ಗೊಬ್ಬರ ಹಾಕಿದ್ರೆ ಮಣ್ಣಿನಲ್ಲಿ ಹಾಗೆ ಗೊಬ್ಬರ ಉಳಿಯುತ್ತೆ ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಮುನಿಸಿಕೊಂಡಿರುವ ಮುಂಗಾರಿನಿಂದ ಅತಂತ್ರವಾಗಿರುವ ರೈತರಿಗೆ ಪ್ರಕೃತಿಯೇ ದಾರಿ ತೋರಬೇಕಾಗಿದೆ. ಇಲ್ಲವಾದಲ್ಲಿ ಅನ್ನದಾತನ ಜೊತೆಗೆ ಜನರು ಸಂಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಲಿದೆ. ಭರತ್ ಬೆಟ್ಟದರ್ನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.